ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನವು ಕನ್ನಡ ನಾಡಿನ ಭಾಗ್ಯೋದಯದ ಕಾಲ. ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಹಿತ್ಯಿಕ ಹೀಗೆ ಅನೇಕ ವಿಷಯಗಳಲ್ಲಿ ಶರಣರು ನಡೆಸಿದ ಚಿಂತನೆ ಅದೊಂದು ಅದ್ವಿತೀಯವಾದುದು. ಶಿಕ್ಷಣ, ಕಲೆ, ಸಾಹಿತ್ಯ ಮೊದಲಾದ ಕ್ಷೇತ್ರಗಳು ಕೇವಲ ಮೇಲ್ವರ್ಗದವರಿಗೆ ಮಾತ್ರ ಎನ್ನುವ ಭಾವವಿದ್ದುದನ್ನು ಬದಲಾವಣೆ ಮಾಡಿ ಎಲ್ಲ ವರ್ಗದವರು ಕೂಡ ಎಲ್ಲ ವಿಷಯಗಳಲ್ಲಿಯೂ ಸಾಧನೆ ಮಾಡಬಹುದು ಎನ್ನುವುದನ್ನು ಭಕ್ತಿ ಭಂಡಾರಿ ಬಸವಣ್ಣನವರು ತಿಳಿಸಿಕೊಟ್ಟು ಸರ್ವರಲ್ಲಿಯೂ ಧೈರ್ಯ ತುಂಬಿದರು. ಅದಕ್ಕೆ ಮೇಲು ಕೀಳೆಂಬುದು ಇಲ್ಲ, ವರ್ಗ ವರ್ಣ ಭೇದವಿಲ್ಲ, ಪುರುಷ ಸ್ತ್ರೀ ಎನ್ನುವ ಲಿಂಗ ಭೇದವಿಲ್ಲ ಎನ್ನುವುದನ್ನು ಅರಿಯುವಂತೆ ಮಾಡಿದರು. ಇದೊಂದು ಸಾಮಾಜಿಕ ಕ್ರಾಂತಿ ಎನ್ನಬಹುದು. ಆ ಕ್ರಾಂತಿಯಿಂದಾಗಿಯೇ ಕೆಳವರ್ಗ ಮೇಲ್ವರ್ಗ ಎನ್ನದೆ ಎಲ್ಲರೂ ಲಿಂಗವನ್ನು ಪೂಜಿಸಿ ಧ್ಯಾನಿಸಿ ಅದರ ಮೂಲಕ ಹರಿವಿನ ಒಂಬೆಳಕನ್ನು ಪಡೆದು ವಚನವೆಂಬ ಉಪನಿಷತ್ತುಗಳನ್ನು ಜನಮಾನಸಕ್ಕೆ ನೀಡಿದರು. ಅವುಗಳು ಕೇವಲ ನುಡಿಗಳಲ್ಲದೆ ಇನ್ನೊಬ್ಬರ ನಡೆಗೆ ದಾರಿದೀಪವಾಗಿ ಕಾಣುತ್ತವೆ. ಪ್ರತಿಯೊಬ್ಬ ಶರಣರು ಕೂಡ ತಮ್ಮದೇ ಆದಂತಹ ಚಿಂತನೆಗಳನ್ನು ನಮ್ಮ ಮುಂದೆ ಇರಿಸಿರುವುದನ್ನು ನಾವು ನೋಡಬಹುದಾಗಿದೆ, ಓದಬಹುದಾಗಿದೆ. ಇಂದಿನ 66ನೆಯ ನುಡಿ ಸಂಚಿಕೆಯಲ್ಲಿ ಸುಂಕದ ಬಂಕಣ್ಣ ಎನ್ನುವ ಶರಣರಿಗೆ ಸಂಬಂಧಿಸಿದಂತಹ ವಚನಗಳನ್ನು ಗಮನಿಸೋಣ. ಸಮಗ್ರ ವಚನ ಸಂಪುಟದ 9ನೇ ಆವೃತ್ತಿಯಲ್ಲಿ ಡಾಕ್ಟರ್ BR ಹಿರೇಮಠರವರು ಸುಂಕದ ಬಂಕಣ್ಣನವರ 108 ವಚನಗಳನ್ನು ಸಂಪಾದನೆ ಮಾಡಿ ವಚನ ವ್ಯಾಸಂಗಿಗಳಿಗೆ ನೀಡಿದ್ದಾರೆ. ಸುಂಕದ ಬಂಕಣ್ಣನವರು ಸುಂಕ ಸಂಗ್ರಹ ಮಾಡುವ ವೃತ್ತಿಯಲ್ಲಿ ತೊಡಗಿದ್ದರು ಎನ್ನುವುದು ಅವರ ಹೆಸರಿನ ಮೂಲಕವೇ ತಿಳಿಯುತ್ತದೆ. ಅವರು ತಮ್ಮ ವಚನಗಳಲ್ಲಿ ತಮ್ಮ ವೃತ್ತಿಯನ್ನು ಬಳಸಿಕೊಂಡು ವಿಚಾರವನ್ನು ಪ್ರಕಟಪಡಿಸಿರುವುದನ್ನು ನಾವು ನೋಡಬಹುದಾಗಿದೆ. ಹೇಗೆ ವಿಧ ವಿಧವಾದಂತಹ ಸುಂಕವನ್ನು ಪ್ರಜೆಗಳ ಮೇಲೆ ವಿಧಿಸಿ ಅದನ್ನು ಸಂಗ್ರಹ ಮಾಡಿ ರಾಜ್ಯವನ್ನು ನಡೆಸಲಾಗುತ್ತದೋ ಹಾಗೆಯೇ ವಿಧ ವಿಧ ರೀತಿಯಲ್ಲಿ ಭಗವಂತನನ್ನು ಪೂಜಿಸಿ ಆಧ್ಯಾತ್ಮಿಕ ರಾಜ್ಯವನ್ನು ಕಟ್ಟಬಹುದು ಎನ್ನುತ್ತಾರೆ ಬಂಕಣ್ಣನವರು. ಅವರು ತಮ್ಮ ವಚನಗಳಲ್ಲಿ ಅನೇಕ ವಿಷಯಗಳನ್ನು ಸರಳವಾದ ಉದಾಹರಣೆಗಳ ಮೂಲಕ ಜನರಿಗೆ ಅರ್ಥವಾಗುವ ಹಾಗೆ ವಚನಗಳ ಮೂಲಕ ವಿಚಾರಗಳನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಬರೆದಂತಹ ವಚನಗಳಲ್ಲಿ ಕೆಲವು ವಿಚಾರಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಕೆಲವು ಸುಂಕ ಎನ್ನುವ ಪದವನ್ನು ಬಳಸಿ ಬರೆದಂತಹ ವಚನಗಳನ್ನು ಗಮನಿಸೋಣ. ಒಂದು ವಚನ ಹೀಗಿದೆ: ಭಾವವಿಕಾರ ಕಾಯಕ್ಕೆ ಚೇಗೆ, ಕಾಯದ ಕೇಡು ಅರಿವಿಂಗೆ ಆಶ್ರಯಿಸುವುದಕ್ಕೆ ಹೀನ, ಉಭಯದಲ್ಲಿ ಬಂದುದಕ್ಕೆ ಕಾಯ ಸುಂಕವ ತೆತ್ತು ಜೀವ ಹೋಯಿತ್ತು ಬಂಕೇಶ್ವರ ಲಿಂಗದಲ್ಲಿ. ಇಲ್ಲಿ ಬಂಕಣ್ಣನವರು ಭಾವನೆಗಳಿಗೆ ಸಂಬಂಧಿಸಿದ ವಿಕಾರ ಮಾಡುವ ಕೆಲಸಕ್ಕೆ ತೊಡಕು ಈ ದೇಹಕ್ಕೆ ಕೇಡನ್ನುಂಟು ಮಾಡುತ್ತದೆ. ಭಾವದಲ್ಲಿನ ಋಣಾತ್ಮಕ ಚಿಂತನೆಗಳು ನಮ್ಮೊಳಗಿನ ನಿಜತ್ವದ ಅರಿಯಲು ಮನ ಅರಿವನ್ನು ಆಶ್ರಯಿಸಲು ಬಿಡದು ಎಂದು ಬಿಡುತ್ತಾರೆ. ಹಾಗಾಗಿ ಭಾವನೆಗಳು ಬಹಳ ಮುಖ್ಯ ಎನ್ನುತ್ತಾರೆ. ಹೌದು, ಇದು ಸತ್ಯ.
ಯಾವಾಗ ಮನಭಾವಂಗಳು ಕೆಡುತ್ತವೋ ಆಗ ನಮ್ಮಲ್ಲಿನ ಚಿಂತನೆಯೂ ಕೂಡ ಕೆಳಮಟ್ಟದ್ದಾಗಿ ಬಿಡುತ್ತದೆ ಎನ್ನುತ್ತಾರೆ. ಆ ಚಿಂತನೆಗಳು ಕೊನೆಗೆ ಹೀಗಾಗುತ್ತದೆ ಎಂದು ಹೇಳುತ್ತಾರೆ. ಭಾವವಿಕಾರದಿಂದಾಗಿ ನಾವು ಈ ದೇಹಕ್ಕೆ ಸುಂಕವನ್ನು ತೆರಬೇಕಾಗಿ ಬರುತ್ತದೆ. ಇದರಿಂದ ಕಾಯದಲ್ಲಿನ ಪ್ರಾಣಕ್ಕೆ ತೊಂದರೆಯಾಗುತ್ತದೆ ಎನ್ನುತ್ತಾರೆ ಬಂಕಣ್ಣನವರು. ಹೀಗೆ ನಾವು ನಮ್ಮ ಅನೀತಿಗಳಿಂದ ಅನೇಕ ರೀತಿಯ ಸುಂಕಗಳನ್ನು ಜೀವನದಲ್ಲಿ ತೆರಬೇಕಾಗುತ್ತದೆ ಎನ್ನುತ್ತಾರೆ ಬಂಕಣ್ಣನವರು. ಮತ್ತೊಂದು ವಚನ ಹೀಗಿದೆ: ಅರಿದಾಡುವಲ್ಲಿ ಹೊರೆ ಸುಂಕ, ಅರಿವು ತೆರೆದು ಬಿಟ್ಟಲ್ಲಿ ಪಸರ ಸುಂಕ, ಇಚ್ಛೆಯನ್ ಅರಿತ ಭಕ್ತಿ ಜ್ಞಾನ ನಿಶ್ಚಯವಾದಲ್ಲಿ ಬಚ್ಚ ಭಯಲ ಸುಂಕ, ಬಂಕೇಶ್ವರಲಿಂಗ ಬಂಕೇಶ್ವರಲಿಂಗ. ಬಂಕಣ್ಣನವರು ಹೇಳುತ್ತಾರೆ, ಅರಿತು ಮಾತನಾಡಿದರೆ ಹೆಚ್ಚು ಸುಂಕ ತೆರಬೇಕು, ಅರಿವನ್ನು ಮರೆತು ಮಾತನಾಡಿದಲ್ಲಿ ಕಡಿಮೆ ಸುಂಕ ತೆರಬೇಕು ಎನ್ನುತ್ತಾರೆ. ಇದು ಹೇಗೆ? ಅವರು ಹೇಳುತ್ತಾರೆ, ಅರಿತು ತಿಳಿದು ಅನುಭವಿಸಿ ಮಾತನಾಡಿದಲ್ಲಿ ಅದರ ಮೌಲ್ಯ ಹೆಚ್ಚು, ಹಾಗಾಗಿ ಅದಕ್ಕೆ ಸುಂಕವೂ ಕೂಡ ಜಾಸ್ತಿ ಎನ್ನುತ್ತಾರೆ. ಹೌದಲ್ಲವೇ? ಅದೇ ಅರಿಯದೆ ಕೇವಲದಿಂದ ಮಾತನಾಡಿದರೆ ಅದರ ಮೌಲ್ಯ ಕಡಿಮೆ, ಹಾಗಾಗಿ ಅದಕ್ಕೆ ನಿರ್ಧರಿಸುವ ಸುಂಕವು ಕಡಿಮೆಯಲ್ಲವೇ ಎಂದು ಬಿಡುತ್ತಾರೆ. ಅದು ನಿಜವೇ. ಮುಂದೆ ಹೇಳುತ್ತಾರೆ, ಶುದ್ಧವಾದ ನಿಜಭಕ್ತಿಯಿಂದ ಕೂಡಿದ ಜ್ಞಾನದೆಡೆಗೆ ಸಾಗಿದಲ್ಲಿ ಅದಕ್ಕೆ ಬಚ್ಚ ಬಯಲ ಸುಂಕ ಎನ್ನುತ್ತಾರೆ. ಅಂದರೆ ಅದು ಸುಂಕರಹಿತವಾದುದು ಎಂದು ಬಿಡುತ್ತಾರೆ. ಅಂದರೆ ಯಾವಾಗ ವ್ಯಕ್ತಿ ಪರಮಜ್ಞಾನದ ಕಡೆಗೆ, ಬೆಳಕಿನ ಜ್ಞಾನದ ಕಡೆಗೆ ನಡೆದು ಬಿಡುತ್ತಾನೋ ಅಂತಹ ಜ್ಞಾನವನ್ನು ಭಗವಂತ ನೀಡಿದ ಜ್ಞಾನವಾಗಿರುತ್ತದೆ. ಹಾಗಾಗಿ ಅದು ಸುಂಕರಹಿತ ಎನ್ನುತ್ತಾರೆ. ಎಂತಹ ಮಾತು! ಹೇಗಿದೆ ಬಂಕಣ್ಣನವರ ಸುಂಕದ ವಿಚಾರ, ಸುಂಕದ ಜ್ಞಾನದ ವಿಷಯ? ಮುಂದೇನ ವಚನ ಹೀಗಿದೆ: ಸುಖವ ನಿಶ್ಚಯಿಸಲಿಲ್ಲ ಅದು ದುಃಖಕ್ಕೆ ಬೀಜ ನೋಡ, ದುಃಖ ಇವ ನಿಶ್ಚಯಿಸಲಿಲ್ಲ ಸುಖದೊಡಲು ನೋಡ, ಸುಖ ದುಃಖವೆರಡು ಕಾಲನ ಸುಂಕಕ್ಕೆ ಒಳಗು, ಬಂಕೇಶ್ವರ ಲಿಂಗದೊಳಗೆ ಒಬ್ಬರೂ ಇಲ್ಲ ನೋಡ, ಒಬ್ಬರೂ ಇಲ್ಲ ನೋಡ. ಇಲ್ಲಿ ಬಂಕಣ್ಣನವರು ಹೇಳುತ್ತಾರೆ, ಯಾವಾಗ ನಾವು ಸುಖವನ್ನು ಹೀಗಿರಬೇಕೆಂದು ನಿರ್ಧರಿಸದೆ ಸುಖದೆಡೆಗೆ ಸಾಗಿದರೆ, ಅಂದರೆ ನಿರ್ಧರಿಸದ ಸುಖ, ಯಾವ ಸುಖವನ್ನಾದರೂ ಸರಿ ಎಂದು ಪಡೆಯುವ ಸುಖ, ಆ ಕಡೆ ಸಾಗಿದರೆ ಆ ಸುಖದಿಂದ ದುಃಖ ಬರುವುದು ಖಂಡಿತ ಎಂದು ಬಿಡುತ್ತಾರೆ. ಅದುವೇ ದುಃಖದ ಬೀಜ ಎನ್ನುತ್ತಾರೆ. ಅದೇ ನಾವು ದುಃಖವನ್ನು ಕೂಡ ನಿಶ್ಚಯಿಸದೆ ದೂರ ತಳ್ಳಿದರೆ ನಾವು ಸುಖದೆಡೆಗೆ ಸಾಗಬಹುದು. ಹೌದಲ್ಲವೇ? ದುಃಖವನ್ನು ದೂರ ತಳ್ಳಲು ಪ್ರಯತ್ನಿಸಿದರೆ ಅದು ಸುಖಕ್ಕೆ ಮೂಲ. ಹೀಗೆ ಹೇಳುವ ಮೂಲಕ ಸುಖ ದುಃಖದ ಮೂಲ ತತ್ವವನ್ನು ಅತ್ಯಂತ ಸರಳವಾಗಿ ಒಂದು ಸೂತ್ರದಂತೆ ನಮಗೆ ಬಂಕಣ್ಣನವರು ತಿಳಿಸಿದ್ದಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಸುಖ ಮತ್ತು ದುಃಖ ಇವೆರಡೂ ಕೂಡ ಕಾಲನ ಸುಂಕಕ್ಕೆ ಸೇರಿದ್ದು, ಅಂದರೆ ಭಗವಂತನಿಗೆ ಸೇರಿದ್ದು ಎನ್ನುತ್ತಾರೆ. ಹೌದು, ನಮ್ಮ ಸುಖ ದುಃಖ ಇವೆರಡರ ನಿರ್ಧಾರ ಭಗವಂತನಿಗೆ ಸೇರಿದ್ದಾಗಿದೆ. ಹಾಗಾಗಿ ನಾವು ಭಗವಂತನಿಗೆ ಶರಣಾಗಬೇಕು ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಪರಮಾತ್ಮನಲ್ಲಿ ನಾವು ಶರಣಾದಷ್ಟು ನಮ್ಮ ಸುಖ ದುಃಖದ ತಕ್ಕಡಿಯಲ್ಲಿ ಸುಖದ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ ಎನ್ನುತ್ತಾರೆ ಬಂಕಣ್ಣನವರು. ಬಂಕಣ್ಣನವರ ವಿಚಾರ ಬಹುವಿಧವಾಗಿ ಕೂಡಿರುವುದನ್ನು ಅವರ ವಚನ ಸಾಹಿತ್ಯದಲ್ಲಿ ನಾವು ಕಾಣುತ್ತೇವೆ. ಮುಂದಿನ ವಚನಗಳನ್ನು ಗಮನಿಸೋಣ. ಒಂದು ವಚನ ಹೀಗಿದೆ: ಹರಿವ ಮನ ತುರಗ ಅಹಂಕಾರ ಗಜ, ಮೂಢ ಚಿತ್ತ ಒಂಟೆಯಾಗಿ, ಜೀವಗಳು ವ್ಯವಹಾರಿಯಾಗಿ, ಅಂಗವೆಂಬ ಭೂಮಿಯಲ್ಲಿ ವ್ಯವಹಾರ ಮಾಡಲಾಗಿ, ಚಿತ್ತವೆಂಬ ಸೂಡುಗಾರ ಒಪ್ಪದ ಚೀಟಿ ತೋರಿ ಎಂದಲ್ಲಿ ಸಿಕ್ಕಿದ, ಜೀವವೆಂಬ ಸೆಟ್ಟಿ ಭವದ ತೆಕ್ಕೆ ಸೆರೆ ಸಾಲಿಯಲ್ಲಿ ಕಟ್ಟಿತ್ತು ಸುಂಕ, ಬಂಕೇಶ್ವರ ಲಿಂಗಕ್ಕೆ ನಷ್ಟ ಬಂದುದಿಲ್ಲ, ನಷ್ಟ ಬಂದುದಿಲ್ಲ. ಸ್ವಲ್ಪ ವಚನ ಕ್ಲಿಷ್ಟವಾಗಿದೆ. ಅವ್ರು ಹೇಳ್ತಾರೆ, ಹರಿವ ಮನ ತುರಗ ಅಹಂಕಾರ ಗಜ, ಮೂಢ ಚಿತ್ತ ಒಂಟೆ, ಜೀವಿಗಳು ವ್ಯವಹಾರಿಗಳು, ಅಂಗವೆಂಬ ಭೂಮಿಯಲ್ಲಿ ವ್ಯವಹಾರ ಮಾಡಲಾಗಿ, ಚಿತ್ತವೆಂಬ ಸೂಳಗಾರ ಒಪ್ಪದ ಚೀಟಿ ತೋರಿಯಂದಲ್ಲಿ ಸಿಕ್ಕಿದ ಎಂದು ಬಿಡುತ್ತಾರೆ.
ವಚನದಲ್ಲಿ ಬಂಕಣ್ಣವರು ಹೇಳುತ್ತಾರೆ, ನಿಶ್ಚಲವಾಗಿ ಒಂದೆಡೆ ನಿಲ್ಲದೆ ಅತ್ತಲಿತ್ತ ಹರಿವ ಮನಸ್ಸನ್ನು ತುರಗ ಅಂದರೆ ಕುದುರೆಗೆ ಹೋಲಿಸಿದ್ದಾರೆ. ಹೌದು, ಈ ಮನಸ್ಸು ಕುದುರೆಯಂತೆ ಅತ್ತ ಇತ್ತ ಸರಿಯಾಗಿ ನೋಡದೆ ಒಂದೇ ನೇರಕ್ಕೆ ವೇಗವಾಗಿ ಚಲಿಸಿ ದಿಕ್ಕಾಪಾಲಿಗೆ ಹೋಗಬಿಡಬಹುದು ಎನ್ನುತ್ತಾರೆ. ಸತ್ ಪಥದೆಡೆಗೆ ಸಾಗದಿರಬಹುದು ಎಂದು ಬಿಡುತ್ತಾರೆ. ಹಾಗೆಯೇ ಅಹಂಕಾರವನ್ನು ಆನೆಗೆ ಹೋಲಿಸಿದ್ದಾರೆ. ಇದಂತೂ ಸಹಜ ಸತ್ಯ. ಆನೆ ಹೇಗೆ ತಾ ನಡೆದದ್ದೇ ದಾರಿಯೆಂದು ಸಾಗುತ್ತದೋ ಹಾಗೆ ಅಹಂಕಾರವುಳ್ಳ ಮನುಷ್ಯ ಯಾರ ಮಾತನ್ನು ಕೇಳಿಸಿಕೊಳ್ಳದೆ ತನಗೆ ಬಂದ ದಾರಿಯಲ್ಲಿ ಸಾಗಿಬಿಡುತ್ತಾನೆ ಎನ್ನುತ್ತಾರೆ. ಇನ್ನು ಮೂಢಚಿತ್ತ ಅಂದರೆ ಮೂರ್ಖತನದಿಂದ ಚಿಂತಿಸುವ ಚಿತ್ತವನ್ನು ಒಂಟೆಗೆ ಹೋಲಿಸಿದ್ದಾರೆ. ಹೌದು, ಒಂಟೆ ಹೇಗೆ ಭಾರವನ್ನು ಹೊತ್ತು ಬಿಸಿಲು ಬೇಗೆ ಎನ್ನದೆ ಸುಮ್ಮನೆ ಪಯಣಿಸುತ್ತದೋ ಹಾಗೆಯೇ ಮೂರ್ಖ ಸ್ಥಿತಿಯ ಮನುಷ್ಯನು ಕೂಡ ಜೀವನದ ಅರಿವಿಲ್ಲದೆ ಪಯಣಿಸುತ್ತಾನೆ ಎನ್ನುತ್ತಾರೆ ಸುಂಕದ ಬಂಕಣ್ಣನವರು. ಪ್ರಸ್ತುತ ಜಗತ್ತು ಹೀಗೆ ಸಾಗುತ್ತಿದೆ. ವಚನದಲ್ಲಿ ಮುಂದೆ ಹೇಳುತ್ತಾರೆ, ಜೀವನದ ವ್ಯವಹಾರದಲ್ಲಿ ಜೀವಿಗಳೇ ವ್ಯವಹಾರಿಗಳು, ಅದರಲ್ಲಿ ಬಳಸಿಕೊಳ್ಳುವ ಜೀವಿಯ ಅಂಗಾಂಗಗಳೇ ವ್ಯವಹಾರದ ವಸ್ತುಗಳು ಎನ್ನುತ್ತಾರೆ. ಅಲ್ಲಿನ ಚಿತ್ತವೇ ಸುಳ್ಳು ಹೇಳುವವ. ಯಾವಾಗ ಭಗವಂತ ಪಯಣದ ಹಾದಿಯಲ್ಲಿ ವ್ಯವಹಾರದ ಸುಂಕ ಕಟ್ಟಿದ ಚೀಟಿಯನ್ನು ತೋರು ಎಂದು ಹೇಳಿದಾಗ, ಎಷ್ಟು ಚೆನ್ನಾಗಿದೆ ನೋಡಿ, ವ್ಯವಹಾರದ ಸುಂಕದ ಕಟ್ಟಿದ ಚೀಟಿಯನ್ನು ತೋರು ಎಂದು ಹೇಳಿದಾಗ ಅವ ಸಿಕ್ಕ ಬೀಳುತ್ತಾನೆ ಎನ್ನುತ್ತಾರೆ. ಆಗ ಭಗವಂತನಿಗೆ ಸುಂಕವನ್ನು ಅವನು ಕಟ್ಟಲೇಬೇಕಾಗುತ್ತದೆ ಎನ್ನುತ್ತಾರೆ. ಹೌದು, ಬಂಕಣ್ಣನವರ ವಚನ ವಿಚಾರ ತುಂಬ ಆಳವಾಗಿದೆ, ಮಾರ್ಮಿಕವೂ ಕೂಡ ಆಗಿದೆ. ಪ್ರಸ್ತುತ ಸಮಾಜಕ್ಕೆ ಹೇಳಿ ಬರೆಸಿದಂತಹ ವಚನ ಎನ್ನಬಹುದು. ಏಕೆಂದರೆ ಪ್ರಸ್ತುತ ಸಮಾಜದಲ್ಲಿ ಮನುಷ್ಯನ ವ್ಯವಹಾರವೇ ಸುಳ್ಳಿನಿಂದ ಕೂಡಿದ್ದಾಗಿದೆ. ಭಗವಂತನಿಗೆ ಜೀವನದ ಪಯಣದಲ್ಲಿನ ಸುಂಕವನ್ನು ಕಟ್ಟಬೇಕಾಗುತ್ತದೆ ಎಂದು ಅವನಿಗೆ ಗೊತ್ತಿದ್ದರೂ ಕೂಡ ಅವನಿಗೆ ಕಾಣದ ಹಾಗೆ ದಾರಿ ತಪ್ಪಿ ಅಡ್ಡದಾರಿಯಿಂದ ನಡೆದು ಎಲ್ಲೋ ಒಂದು ದಿನ ಸಿಕ್ಕಿ ಬಿದ್ದು ಇರುವ ಎಲ್ಲ ಸುಂಕವನ್ನು ಕಟ್ಟಿಸಿಕೊಳ್ಳುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಹೌದಲ್ಲವೇ? ಅದಕ್ಕೆ ಬಂಕಣ್ಣನವರು ಹೇಳುತ್ತಾರೆ, ಭಗವಂತ ನೀಡಿದ ಜೀವನವೆಂಬ ವ್ಯವಹಾರಕ್ಕೆ ಸತ್ ಕ್ರಿಯೆ ಎಂಬ ಸುಂಕವನ್ನು ಕಟ್ಟುತ್ತಾ ಬನ್ನಿ. ಆಗ ಜೀವನ ವ್ಯವಹಾರದ ಪಯಣ ನಿರಾತಂಕವಾಗಿ ನಿರಾಳವಾಗಿ ನಡೆಯುತ್ತದೆ ಎನ್ನುತ್ತಾರೆ. ಈ ಸತ್ಯವನ್ನು ಇಂದಿನ ಮನುಜರಾದ ನಾವು ಅರಿಯಲೇಬೇಕಿದೆ. ಮುಂದಿನ ವಚನ ಹೀಗಿದೆ: ಸಾಕಾರವೆಂಬ ಸೆಟ್ಟಿ ಜೀವವೆಂಬ ಎತ್ತಿನ ಮೇಲೆ ಎತ್ತಿ ಹೊಡೆಯಲಾಗಿ ಬಹುವಿಧ ಚರಿತ್ರದ ಭೇದ ವ್ಯವಹಾರ ಒಡೆಯಂಗೆ ಕೂಡಿ ಕರಣಗಳೆಂಬ ಸರಕ ಹೊತ್ತು ಮಾರುವ ಸೆಟ್ಟಿಗಳೆಲ್ಲರೂ ಕೊಡಿ ಮಂಕೇಶ್ವರ ಲಿಂಗಕ್ಕೆ ಸುಂಕವ, ಮಂಕೇಶ್ವರ ಲಿಂಗಕ್ಕೆ ಸುಂಕವ. ಬಂಕಣ್ಣನವರು ಹೇಳುತ್ತಾರೆ, ಜೀವನೆಂಬ ಎತ್ತಿನ ಮೇಲೆ ಜೀವಿ ಎಂಬ ಸೆಟ್ಟಿ ಅಂದರೆ ವ್ಯವಹಾರ ಮಾಡುವವ ಕುಳಿತು ಜೀವನವೆಂಬ ವ್ಯವಹಾರ ಮಾಡುತ್ತಿದ್ದಾನೆ ಎನ್ನುತ್ತಾರೆ. ಮತ್ತೊಮ್ಮೆ, ಜೀವನೆಂಬ ಎತ್ತಿನ ಮೇಲೆ ಜೀವಿ ಎಂಬ ಸೆಟ್ಟಿ ಅಂದರೆ ವ್ಯವಹಾರ ಮಾಡುವವ ಕುಳಿತು ಜೀವನವೆಂಬ ವ್ಯವಹಾರ ಮಾಡುತ್ತಿದ್ದಾನೆ. ಆ ಜೀವನವೆಂಬ ವ್ಯವಹಾರದಲ್ಲಿ ಬಹುವಿಧವಾದ ವ್ಯವಹಾರ ನಡೆಯುತ್ತಿದೆ. ಆ ವ್ಯವಹಾರಕ್ಕೆ ಜೀವನದಲ್ಲಿರುವ ಕರಣಗಳು ಅಂದರೆ ಕಣ್ಣು, ಮೂಗು, ನಾಲಿಗೆ, ಚರ್ಮ, ಮನ, ಬುದ್ಧಿ, ಚಿತ್ತ, ಕಾಲು, ಕೈ, ಗುದ, ಗುಹ್ಯ, ಬಾಯಿ ಹೀಗೆ ಇವುಗಳನ್ನು ವಿಧ ವಿಧವಾಗಿ ಬಳಸಿಕೊಳ್ಳಲಾಗುತ್ತದೆ. ಹಾಗಾಗಿ ಇವುಗಳಿಗೆ ನೀವು ಸುಂಕ ಕಟ್ಟಬೇಕಲ್ಲವೇ ಎಂದು ಕೇಳಿಬಿಡುತ್ತಾರೆ. ಹೌದಲ್ಲವೇ? ಇದನ್ನೇ ಬಸವಣ್ಣನವರು ಕಣ್ಣುಗಳು ತುಂಬಿದಾಗ ನಿನ್ನ ನೋಡಲಿಲ್ಲ, ನಾಲಿಗೆ ತುಂಬಿದಾಗ ನಿನ್ನನ್ನು ಸ್ತುತಿಸಲಿಲ್ಲ, ಮನ ತುಂಬಿದಾಗ ನಿನ್ನ ನೆನೆಯಲಿಲ್ಲ ಎಂದು ಹೇಳಿದ್ದಾರೆ. ಅಂದರೆ ನಾವು ನಮ್ಮ ಕರಣಗಳನ್ನು ಭಗವಂತನಿಗೆ ಅರ್ಪಿಸಿ ನಂತರ ನಮ್ಮ ಜೀವನ ಪಯಣದಲ್ಲಿ ಬಳಸಿದ್ದೇ ಆದರೆ ನಮ್ಮ ಪಯಣ ಸುಂದರವಾಗಿರುತ್ತಿರುತ್ತದೆ ಎನ್ನುತ್ತಾರೆ ಬಂಕಣ್ಣನವರು. ಮುಂದಿನ ವಚನದೆಡೆಗೆ ಸಾಗೋಣ. ವಚನ ಹೀಗಿದೆ: ಸಾಕಾರವೆಂಬ ಚೀಲದಲ್ಲಿ ಪ್ರಕೃತಿ ವಿಕಾರವೆಂಬ ಭಂಡವ ತುಂಬಿ ಕ್ರಿಯಾಧರ್ಮಗಳೆಂಬ ದಾರದಲ್ಲಿ ಸೇರಿಸಿ ಕಟ್ಟಲ್ಲರಿಯದ ಅಣ್ಣಗಳಿಗೆ ಜಗಸೆಟ್ಟಿತನವೇಕೆ ಸುಂಕ ಸಿಕ್ಕಿತ್ತು ಮಂಕೇಶ್ವರ ಲಿಂಗದಲ್ಲಿ
ಬಂಕೇಶ್ವರ ಲಿಂಗದಲ್ಲಿ. ಇಲ್ಲಿ ಬಂಕಣ್ಣನವರ ವಿಚಾರ ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ಈ ದೇಹವನ್ನು ಒಂದು ಚೀಲವೆನ್ನುತ್ತಾರೆ. ಈ ಚೀಲದಲ್ಲಿ ವಿಕಾರಗಳನ್ನು ತುಂಬಿಕೊಂಡು ಆಚಾರ ವಿಚಾರ ಧರ್ಮ ಎನ್ನುವ ದಾರದಲ್ಲಿ ಆ ಚೀಲವನ್ನು ಕಟ್ಟಿಕೊಂಡರೆ ಅದು ಧರ್ಮದ ಚೀಲವಾದೀತೆ ಎಂದು ಪ್ರಶ್ನೆ ಮಾಡುತ್ತಾರೆ. ನಿಜವಲ್ಲವೇ? ಹೌದು. ಪ್ರಸ್ತುತ ಸಮಾಜದಲ್ಲಿ ಬಹುಪಾಲು ಜನರು ಸುಂಕದ ಬಂಕಣ್ಣನವರು ಹೇಳಿದಾಗೆ ಅಂತರಂಗ ಕೊಳಕಾಗಿದ್ದರೂ ಕೂಡ ಬಹಿರಂಗದ ವೇಷದಲ್ಲಿ ಧರ್ಮವನ್ನು ಪಾಲಿಸುವವರ ಹಾಗೆ ನಡೆದುಕೊಳ್ಳುತ್ತಿದ್ದಾರೆ. ಇದು ವೇಷಧಾರಿತ್ವ. ಇದು ಭಗವಂತನಿಗೆ ಅರಿಯುತ್ತದೆ. ಅರಿತು ಅವರಿಗೆ ಸುಂಕವನ್ನು ವಿಧಿಸುತ್ತಾನೆ ಎನ್ನುತ್ತಾರೆ ಬಂಕಣ್ಣನವರು. ಮುಂದಿನ ವಚನ ಹೀಗಿದೆ: ಆಸೆ ಎಂಬ ಕತ್ತೆಯ ಮೇಲೆ ಪೂಸತನವೆಂಬ ಸೆಟ್ಟಿ ವೇಷಲಾಂಛನದ ಚಿತ್ತವಾಸದ ಪಾಶವನ್ನೆತ್ತಿ ಈಶನ್ ಅರಿಯದೆ ಸೆಟ್ಟಿ ವಿಷಕ್ಕಾಗಿ ಕೈಯಾಂತು ತನ್ನ ವ್ಯವಹಾರಕ್ಕೆ ನಷ್ಟ ಬಂದಿತ್ತು, ಬಂಕೇಶ್ವರ ಲಿಂಗಕ್ಕೆ ಲಾಭವಾಯಿತು. ಬಂಕಣ್ಣನವರು ಹೇಳುತ್ತಾರೆ, ಮನುಷ್ಯ ಆಸೆ ಎಂಬ ಕತ್ತೆಯ ಮೇಲೆ ಕುಳಿತು ಸುಳ್ಳುತನವೆಂಬ ಸೆಟ್ಟಿಯ ವೇಷವ ಧರಿಸಿ ಜೀವನದ ವ್ಯವಹಾರವನ್ನು ನಡೆಸುತ್ತಿದ್ದಾನೆ ಎನ್ನುತ್ತಾರೆ. ಇಂತಹ ವ್ಯವಹಾರ ಹೆಚ್ಚು ದಿನ ನಡೆಯದೆ ಕಪಟ ವೇಷದ ಕುಣಿಕೆ ಅಂದರೆ ಪಾಶ ಅವನನ್ನೇ ಸುತ್ತಿ ಭಗವಂತನನ್ನು ಅರಿಯಲು ಅಂದರೆ ಒಳ್ಳೆಯದನ್ನೆಲ್ಲ ಅನುಸರಿಸಬೇಕೆಂದರೂ ಕೂಡ ಅನುಸರಿಸಲು ಸಾಧ್ಯವಾಗದೆ, ಜೀವನದ ಪಯಣದಿಂದ ದೂರ ಸರಿಯಲು ಸಾಧ್ಯವಾಗದೆ ಸಾಯಲು ಭಗವಂತನಲ್ಲೇ ವಿಷಯ ಕೊಟ್ಟು ಸಾಯಿಸು. ಭಗವಂತನಲ್ಲೇ ಕೇಳಿಕೊಳ್ಳುತ್ತಾರೆ, ನನಗೆ ವಿಷಂಗಳ ಕೊಟ್ಟು ಸಾಯಿಸು ಎಂದು ಬೇಡಿಕೊಳ್ಳುವ ಸ್ಥಿತಿಗೆ ಹೋಗಿಬಿಡುತ್ತಾನೆ ಎನ್ನುತ್ತಾರೆ. ಆಗ ಕೆಟ್ಟ ಜೀವನದ ಪಯಣ ಕೊನೆಗೊಂಡು ಮುಕ್ತಿ ಜೀವನ ಪ್ರಾರಂಭಗೊಳ್ಳುತ್ತದೆ ಎನ್ನುತ್ತಾರೆ ಬಂಕಣ್ಣನವರು. ಅದುವೇ ಬಂಕಣ್ಣ ಹೇಳುತ್ತಾರೆ, ಬಂಕೇಶ್ವರ ಲಿಂಗಕ್ಕೆ ಲಾಭವಾಯಿತು ನೋಡ ಎಂದು ಬಿಡುತ್ತಾರೆ. ಅಂದರೆ ಪಾರಮಾರ್ಥಿಕ ಚಿಂತನೆಯೆಡೆಗೆ ಸಾಗಲು ಅನುಕೂಲವಾಗುತ್ತದೆ ಎಂದು ಬಿಡುತ್ತಾರೆ. ಹೇಗಿದೆ ಬಂಕಣ್ಣನವರ ವಿಚಾರ? ಇಂದು ಪ್ರಸ್ತುತ ಸಮಾಜದಲ್ಲಿನ ಮನುಷ್ಯ ಬಂಕಣ್ಣನವರು ಹೇಳಿದ ಹಾಗೆ ಅತಿಯಾದ ಆಸೆಯನ್ನು ಹೊತ್ತು ಅದರ ಪೂರೈಕೆಗಾಗಿ ಸುಳ್ಳಿನ ವೇಷವ ಧರಿಸಿ ಜೀವನದ ವ್ಯವಹಾರ ನಡೆಸುತ್ತಿದ್ದಾನೆ. ಅದು ಕೊನೆಗೆ ಅವನಿಗೆ ಹೊರೆಯಾಗಿ ಬದುಕು ದುರ್ಭರಗೊಂಡು ಸಾಯುವ ಹಂಚಿಗೆ ನುಗ್ಗುತ್ತದೆ ಎನ್ನುತ್ತಾರೆ. ಹಾಗಾಗಿ ಮನುಷ್ಯ ಸಾಯುವ ಕಡೆಗೆ ಸಾಗುತ್ತಿದ್ದಾನೆ. ಅದಕ್ಕೆ ಬಂಕಣ್ಣವರು ಹೇಳುತ್ತಾರೆ, ನಿಮ್ಮ ಇಂಥ ವ್ಯವಹಾರದ ಪಯಣವನ್ನು ಬಿಟ್ಟು ಭಗವಂತನಡೆಗೆ ಸಾಗಿರಿ ಎಂದು ಬಿಡುತ್ತಾರೆ. ಮುಂದಿನ ವಚನದಲ್ಲಿ ಬಂಕಣ್ಣನವರು ಹೇಳುತ್ತಾರೆ, ತತ್ವಾರ್ಥವ ಬಲ್ಲವಂಗೆ ಆ ತತ್ವಾರ್ಥವೇ ಕತ್ತಲೆ ಮಾಯೆ, ಆಧ್ಯಾತ್ಮ ಬಲ್ಲವಂಗೆ ಆ ಪವನವೇ ತನ್ನ ಸುತ್ತಿದ ಮಾಯೆ, ಕ್ರೀ ಭಾವವಂತರಿಗೆ ಸಂದೇಹವೇ ತನ್ನ ಸುತ್ತಿದ ಮಾಯೆ, ಇಂತಿವನ ಹೌದಲ್ಲ ಎಂಬುದು ತಾಮಾಯೆ, ಬಂಕೇಶ್ವರ ಲಿಂಗಕ್ಕೆ ಕೇಳಿಕೊಂಬ ನೋಡ. ಇಲ್ಲಿ ಬಂಕಣ್ಣನವರು ಹೇಳುತ್ತಾರೆ, ಯಾವ ವ್ಯಕ್ತಿ ಧರ್ಮದಲ್ಲಿನ ತತ್ವನಿಷ್ಠೆಯನ್ನು ಅರಿತು ನಡೆಯುತ್ತಾನೋ ಆ ವ್ಯಕ್ತಿಗೆ ಜೀವನದಲ್ಲಿ ಬರುವ ಅಜ್ಞಾನವೆಂಬ ಕತ್ತಲೆ ಎಂಬ ಮಾಯೆಯನ್ನು ಅರಿಯಲು ಸಾಧ್ಯವಾಗಿ ಆ ಮಾಯೆಯನ್ನು ದೂರ ತಳ್ಳಲು ಸಾಧ್ಯವಾಗುತ್ತದೆ ಎನ್ನುತ್ತಾರೆ. ಇದನ್ನೇ ಜ್ಞಾನದಿಂದ ಅಜ್ಞಾನದ ಕೇಡ ನೋಡಯ್ಯ ಎನ್ನುತ್ತಾರೆ ಬಸವಣ್ಣನವರು. ಹಾಗೆಯೇ ಮುಂದೆ ಹೇಳುತ್ತಾರೆ, ಭಗವಂತನನ್ನು ಕಾಣುವ ಅಧ್ಯಾತ್ಮದ ಪಥವನ್ನು ಅರಿತವಂಗೆ ಅವನನ್ನು ಸುತ್ತಿದ ಮಾಯೆಯ ಕವಚವನ್ನು ದಾಟಿ ಸಾಗುವ ಶಕ್ತಿ ಅವನಲ್ಲಿ ಬರುತ್ತದೆ. ಯಾರಲ್ಲಿ ಸತ್ಕ್ರಿಯಾ ಭಾವವಿರುತ್ತದೋ ಅವರಲ್ಲಿ ಮಾಯೆ ಎಂಬ ಮುಸುಕು ಸಂದೇಹ ಅಳಿದು ಮಾಯೆ ಎಂಬುದು ತನ್ನಿಂದ ದೂರ ಎನ್ನುವ ವಿಶ್ವಾಸ ಅವನಲ್ಲಿ ಮೂಡಿ ಅದುವೇ ಭಗವಂತನ ಶಕ್ತಿಯಾಗಿ ನಿಲ್ಲುಬಿಡುತ್ತದೆ ಎನ್ನುತ್ತಾರೆ. ಹೀಗೆ ಬಂಕಣ್ಣನ ವಿಚಾರಧಾರೆ ಅತ್ಯಂತ ಮೇಲ್ಪಂಕ್ತಿಯಲ್ಲಿರುವುದನ್ನು ನಾವು ಕಾಣಬಹುದಾಗಿದೆ. ಈ ವಿಷಯವನ್ನು ಸಾಮಾನ್ಯರು ಕೂಡ ಅರಿಯಲು ಸಾಧ್ಯವಿಲ್ಲ ಎನಿಸುತ್ತದೆ. ಆದರೂ ಕಷ್ಟಪಟ್ಟು ತಿಳಿದು ಅನುಭವಿಸಿ ಅರಿಯಲು ಪ್ರಯತ್ನಪಟ್ಟರೆ ಭಗವಂತನೆಡೆಗೆ ಅಂದರೆ ಅತ್ಯಂತ ಸರಳ ಉನ್ನತವಾದ ಜೀವನದೆಡೆಗೆ ಸಾಗಬಹುದು. ಮುಂದಿನ ವಿಷಯವನ್ನು ಅರಿಯೋಣ. ವಚನ ಹೀಗಿದೆ:
ಆಚಾರ ಕ್ರಿಯೆ ಸನ್ನದ್ಧವಾಗಿ ನಿಂತಲ್ಲಿ ಅದು ಅರಿವಿನ ಘನ, ವಿರಕ್ತಿಯ ಒಡಲು, ಸರ್ವ ಅರ್ಪಿತ, ಅವಧಾನದ ಚಿತ್ತದ ಕೈ, ಉಭಯ ಪರಿಪೂರ್ಣ ದೃಷ್ಟಿ. ಸತ್ಪಥದ ಸಿಕ್ಕಿಲ್ಲದ ಮಾರ್ಗ, ಅದು ಉಭಯ ಕೇವಲ ಜ್ಞಾನ, ದಂಪತಿ ಸಂಬಂಧ ಲೇಪ. ಬಂಕೇಶ್ವರ ಲಿಂಗದಲ್ಲಿ ಉಭಯ ಸ್ಥಳ ಅಳವಟ್ಟ ಶರಣಂಗೆ, ಉಭಯ ಸ್ಥಳ ಅಳವಟ್ಟ ಶರಣಂಗೆ. ವಚನ ಬಹಳ ಚೆನ್ನಾಗಿದೆ. ಬಂಕಣ್ಣನವರು ಹೇಳುತ್ತಾರೆ, ಯಾವ ವ್ಯಕ್ತಿಯಲ್ಲಿ ಸದಾಚಾರ ಸಂಪನ್ನನಾಗಿ ಅರಿತು ಕ್ರಿಯೆಯಲ್ಲಿ ನಡೆದರೆ ಅದುವೇ ಅರಿವಿನ ಘನ, ವಿರಕ್ತಿಯ ಒಡಲು ಎನ್ನುತ್ತಾರೆ. ಎಂತಹ ಪದಗಳ ಬಳಕೆ! ಅಂದರೆ ಜ್ಞಾನದ ಉತ್ಕೃಷ್ಟತೆ ಎನ್ನುತ್ತಾರೆ. ಎಲ್ಲ ಬಯಕೆ ಆಸೆಗಳನ್ನು ತ್ಯಜಿಸುವ ಶಕ್ತಿಯುಳ್ಳ ಒಡಲು ಎಂದರೆ ದೇಹ ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಸರ್ವವೂ ಭಗವಂತನಿಗೆ ಅರ್ಪಿತಗೊಂಡು ಚಿತ್ತದಲ್ಲಿ ಸಮಾಧಾನ ನೆಲೆಗೊಂಡು ಪಾರಮಾರ್ಥ ಮತ್ತು ಲೌಕಿಕ ಎರಡರಲ್ಲೂ ಪರಿಪೂರ್ಣವಾದ ಚಿಂತನೆ ಮನದಲ್ಲಿ ನೆಲೆಗೊಂಡು ಯಾವುದೇ ತೊಡಕಿಲ್ಲದ ಉತ್ತಮ ಜೀವನ ಮಾರ್ಗ ನೆಲೆಗೊಳ್ಳುತ್ತದೆ ಎಂದು ಬಿಡುತ್ತಾರೆ. ಎಷ್ಟು ಚೆನ್ನಾಗಿದೆ! ಇಂತಹ ಲೌಕಿಕ ಪಾರಮಾರ್ಥಿಕ ಜೀವನದ ಸ್ವಾದವನ್ನು ಅರಿಯುವ ಜ್ಞಾನವು ಲಭಿಸಿದಲ್ಲಿ ಅದುವೇ ಪರಿಪೂರ್ಣ ಜೀವನ ಜ್ಞಾನ ಎನ್ನುತ್ತಾರೆ ಬಂಕಣ್ಣನವರು. ಹೀಗೆ ಬಂಕಣ್ಣನವರು ಜೀವನದ ವಿಚಾರವನ್ನು ಹೇಳುವ ಮೂಲಕ ಲೌಕಿಕ ಮತ್ತು ಪಾರಮಾರ್ಥಿಕ ಇವೆರಡನ್ನೂ ಅರಿತು ಮುನ್ನಡೆಸಿ ಅದನ್ನು ಉತ್ಕೃಷ್ಟತೆಯ ಸ್ಥಿತಿಗೆ ತೆಗೆದುಕೊಂಡು ಹೋಗುವುದೇ ಜೀವನದ ನಿಜದ ನೆಲೆ ಮತ್ತು ಕಲೆ. ಅದನ್ನು ಕಲಿಯಲು ಬೇಕಾದುದೇ ಆಧ್ಯಾತ್ಮಕದ ಉನ್ನತಿಯ ಮಾರ್ಗ. ಅದನ್ನು ಅರಿತು ಆ ಮಾರ್ಗದಲ್ಲಿ ಸಾಗಬೇಕೆಂಬುದೇ ಸುಂಕದ ಬಂಕಣ್ಣನವರ ಸುಂಕದ ವಿಚಾರವಾಗಿದೆ. ಮುಂದಿನ ವಚನಗಳಲ್ಲಿ ಸತ್ಪಥದ ಮಾರ್ಗಕ್ಕೆ ಬೇಕಾದಂತಹ ಗುಣಗಳನ್ನು ತಮ್ಮ ಅನೇಕ ವಚನಗಳಲ್ಲಿ ತಿಳಿಸಿದ್ದಾರೆ. ಕೆಲವು ವಚನಗಳನ್ನು ಗಮನಿಸೋಣ. ವಚನ ಹೀಗಿದೆ: ಸದಾಚಾರ ಸಾಕಾರವಾಗಿ, ಸತ್ ಪ್ರಣಮವೇ ಪ್ರಾಣವಾಗಿ, ಮಾಡುವ ಮಾಟವೇ ಕೈಯಾಗಿ, ಅರಿವೆಂಬ ಬಾಹುವಿಗೆ ಕುರುಹಿನ ಕೈ ಮರೆಯದೆ ಅರ್ಪಿಸುತ್ತ, ಅಂಗ ಪ್ರಾಣ ಅರಿವು ಸಂಬಂಧ ಅದು ಪ್ರಾಣಲಿಂಗ ಯೋಗ ನೋಡ ಬಂಕೇಶ್ವರಲಿಂಗದಲ್ಲಿ. ಬಂಕೇಶ್ವರಲಿಂಗದಲ್ಲಿ ಬಂಕಣ್ಣನವರು ಹೇಳುತ್ತಾರೆ, ಸದಾಚಾರ ಜೀವನದಲ್ಲಿ ಸಾಕಾರಗೊಳ್ಳಬೇಕು. ಓಂಕಾರದ ಶ್ರುತಿಯ ಮೂಲಾಂಕುರವನ್ನರಿಯಬಲ್ಲುದೇ ಪ್ರಣಮ. ಹೀಗೆ ಅರಿತು ಪ್ರಣವನಾದವೇ ಪ್ರಾಣವಾಗಬೇಕು. ಮಾಡುವ ಮಾಟವೇ ಕೈಯಾಗಿ, ಅಂದರೆ ಭಗವಂತನನ್ನು ಪೂಜಿಸುವ ಕೈಗಳೇ ಎಲ್ಲವನ್ನ, ಸರ್ವವನ್ನ, ಸಮಾಜವನ್ನ ಪೂಜಿಸುವ ಕೈಗಳಾಗಬೇಕು. ಸುಜ್ಞಾನವೆಂಬ ಬಾಯಿಗೆ ನಿಜತ್ವವೆಂಬ ಕ್ರಿಯೆಯ ಕೈಯ ಮೂಲಕ ಸಮಾಜಕ್ಕೆ ಸದಾ ಮರೆಯದೆ ಉಣಿಸುತ್ತಾ ಇರಬೇಕು. ಎಂತಹ ಮಾತುಗಳು! ಹೀಗೆ ಅಂಗ ಪ್ರಾಣ ಭಾವಂಗಳ ಅರಿವಿನ ಸಂಬಂಧ ಒಡಮೂಡಿ ಬರಬೇಕು. ಅದುವೇ ಲಿಂಗಾಂಗ ಯೋಗ ನೋಡ. ಇದುವೇ ಭಗವಂತನಲ್ಲಿ ಕೂಡುವ ಪರಿ. ಅದುವೇ ದಂಪತಿಗಳಿದ್ದಂತೆ. ಎಂತಹ ಮಾತು! ಇದೊಂದು ಅಮೃತದ ಚಿಂತನೆ ಎನ್ನಬಹುದು. ಇಂತಹ ಚಿಂತನೆಗಳನ್ನು ಪ್ರಸ್ತುತ ಸಮಾಜ ಅರಿತು ಆಚರಿಸಿದಲ್ಲಿ ಸಮಾಜ ಉತ್ತಮ ಸಮಾಜವಾಗುವುದರಲ್ಲಿ ಯಾವುದೇ ಸಂಶಯ, ಸಂದೇಹ, ಸುಳಿವಿಲ್ಲ ಎನ್ನಬಹುದು. ಮತ್ತೊಂದು ವಚನವನ್ನು ಗಮನಿಸೋಣ. ಸರ್ವ ಜೀವಕ್ಕೆ ದಯವೇ ಮೂಲಮಂತ್ರ, ಸರ್ವರ ಭೂತಹಿತವೇ ದಿವ್ಯಜ್ಞಾನ. ಇಂತಿ ಉಭಯನರಿತಲ್ಲಿ ಸದಮಲ ಪೂಜೆ. ಹೀಗಲ್ಲದೆ ಬೆನ್ನ ತಡೆಹಿ ಅನ್ನವನ್ನಿಕ್ಕಿ ತಿನ್ನು ಕೊಲ್ಲು ಎಂಬುವನ ಪೂಜೆ. ಅವನನ್ನದ ಹಿರಣ್ಯದ ಒದಗು, ಅವನ ಮಾಟದ ಮರುಳಾಟ. ಏತದ ಕುನಿಯ ಘಾತದ ವೆಜ್ಜದಂತೆ ಅವನ ನೀತಿಯ ಇರವು. ಬಂಕೇಶ್ವರಲಿಂಗ, ಬಂಕೇಶ್ವರಲಿಂಗ. ಬಂಕಣ್ಣನವರು ಹೇಳುತ್ತಾರೆ, ಸರ್ವ ಜೀವಕ್ಕೂ ಜೀವನಕ್ಕೂ ದಯೆಯೇ ಮೂಲ ಮಂತ್ರವಾಗಬೇಕು. ಬಸವಣ್ಣನವರು ಹೇಳುತ್ತಾರೆ, ದಯವಿಲ್ಲದ ಧರ್ಮ ಧಾವುದಯ್ಯ ಎಂದು ಬಿಡುತ್ತಾರೆ. ಹಾಗೆ ಹೇಳುತ್ತಾರೆ, ಸರ್ವರ ಇಂದಿನ ಮುಂದಿನ ಉತ್ತಮ ಬಾಳಿನ ಚಿಂತನೆಯ ದಿವ್ಯ ಜ್ಞಾನ ಲಭಿಸಬೇಕು. ಇದನ್ನೇ ಸರ್ವರ ಭೂತ ಹಿತವೇ ದಿವ್ಯಜ್ಞಾನ ಎಂದಿರುವುದು. ಅಂದರೆ ಈಗಿನ ಮುಂದಿನ ಬೇರೆಯವರ ಬಾಳಿನ ಉತ್ತಮ ಬಾಳಿನ ಚಿಂತನೆ ಇರಬೇಕು. ಅದುವೇ ದಿವ್ಯಜ್ಞಾನ ಎನ್ನುತ್ತಾರೆ. ಹೀಗೆ
ಯಾರಲ್ಲಿ ಜ್ಞಾನವಿದುವೆ ಅದುವೇ ನಿಜ ಪೂಜೆ. ಇದನ್ನ ಬಿಟ್ಟು ಬೆನ್ನ ತಡಹಿ ಅನ್ನವನ್ನೆಕ್ಕಿ ತಿನ್ನು ಕೊಲ್ಲು ಎನ್ನುವವನ ಪೂಜೆ ಅದು ಪೂಜೆಯೇ ಎನ್ನುತ್ತಾರೆ ಬಂಕಣ್ಣನವರು. ಹೌದಲ್ಲವೇ? ಯಾರಲ್ಲಿ ಕೇವಲ ನಾನು ದಾಸೋಹ ಮಾಡುತ್ತಿದ್ದೇನೆ ದಾಸೋಹಿ ಎನ್ನುತ್ತಾ, ನಾನು ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಿದ್ದೇನೆ ಸಹಾಯಿ ಎಂದು ಹೇಳಿಕೊಳ್ಳುತ್ತಾ, ಜೊತೆಗೆ ಅನ್ಯಾಯ ಅನಾಚಾರದ ಮೂಲಕ ಇನ್ನೊಬ್ಬರನ್ನು ಹಿಂಸಿಸಿ ನೋಯಿಸುತ್ತಾ ಇರುವವನ ಪೂಜೆ ಅದು ಪೂಜೆಯೇ ಎಂದು ಪ್ರಶ್ನೆ ಮಾಡೋದು ಬಿಡುತ್ತಾರೆ ಬಂಕಣ್ಣನವರು. ಬಂಕಣ್ಣನು ನಿಜವಾದ ವಿಚಾರವಲ್ಲವೇ? ಅದು ಕೇವಲ ಚಿನ್ನವ ತೋರಿಸಿ ಹಿಂಸಿಸುವ ಬುದ್ಧಿ, ಪೂಜಿಸುವ ವೇಷಧಾರಿತ್ವದ ಆಟ, ಕೊಡುವ ಭಾವದಲ್ಲಿನ ಮೋಸದ ವ್ಯವಹಾರ, ಇದು ಅವನ ನೀತಿ. ಈ ನೀತಿಯು ಭಗವಂತನಿಗೆ ಸಲ್ಲದ ತತ್ವ ಎಂದು ಬಿಡುತ್ತಾರೆ. ಹೌದಲ್ಲವೇ? ನಿಜ. ಇತ್ತೀಚಿನ ಪ್ರಪಂಚವೇ ಹಾಗಾಗಿದೆ. ಅದನ್ನು ಭಗವಂತ ಒಪ್ಪುವುದಿಲ್ಲ. ಮತ್ತೊಂದು ವಿಚಾರದ ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಭವಿ ಸಂಘವನೊಲ್ಲೆನೆಂದು, ಭವಿಗಳ ಮನೆಯಲ್ಲಿ ಉಣ್ಣನೆಂದು, ಭವಿಗಳಿಗೆ ಇಕ್ಕನೆಂದು, ಭವಿ ಪಾಕದ ಕ್ಷಾರ ಕ್ರಮುಖ ಮಧುರ ತಿಲ ಚೂರ್ಣ ಇವೇ ಮೊದಲಾದ ದ್ರವ್ಯಗಳ ಭಕ್ಷಿಸಿ ಪ್ರೇತರ ಕೂಟವನ್ನೊಲ್ಲೆನೆಂಬ ಜಗನ್ನೀತಿಯ ವರ್ತಕರುಗಳಿಗೆ ಅದೇ ಥರ ಶೀಲ. ಮಂಕೇಶ್ವರ ಲಿಂಗದಲ್ಲಿ ಅದೇ ಥರ ಶೀಲ. ಎಂತಹ ಮಾತು! ಇಲ್ಲಿ ವಂಕಣ್ಣನವರು ಹೇಳ್ತಾರೆ, ಮನುಷ್ಯನ ಕ್ರಿಯಾಚಾರದ ದ್ವಂದ್ವತೆಯನ್ನು ಇಲ್ಲಿ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಭವಿಯ ಸಂಘವನಲ್ಲೇ ಸದಾ ಭಕ್ತರ ಕೂಡ ಇರುವೆ, ಭವಿಗಳ ಮನೆಯಲ್ಲಿ ಪ್ರಸಾದವ ಸ್ವೀಕರಿಸಲಾದರೆ ಸದಾ ಭಕ್ತರ ಮನೆಯಲ್ಲೇ ಪ್ರಸಾದ ಸ್ವೀಕರಿಸುವೆ ಎನ್ನುತ್ತಾರೆ. ಭವಿಗಳಿಗೆ ನೀಡುವುದಿಲ್ಲ ಎನ್ನುತ್ತಾರೆ. ಆದರೆ ಭವಿಯು ತಿನ್ನುವಂತಹ ಉಪ್ಪು ಹುಳಿ ಖಾರ ಸಿಹಿ ಕಹಿ ಲೇಹೆ ಎಲೆ ಅಡಕೆ ಮದ್ಯ ತಂಬಾಕು ಹೀಗೆ ಅನೇಕವನ್ನು ಸೇವಿಸುತ್ತಾ ಬದುಕುತ್ತಾ ಭವಿಗಳೆಂಬ ದೆವ್ವಗಳ ಜೊತೆ ನಾನು ಸೇರುತ್ತಿಲ್ಲ ಎಂದರೆ ಅದು ಹೇಗೆ ಎಂದು ಬಿಡುತ್ತಾರೆ. ನಾನು ಪರಮಭಕ್ತ ಎನ್ನುತ್ತಾ ಜೀವನದಲ್ಲಿ ಪಯಣ ಸಾಗುತ್ತಾ ಇರುವೆ ಎನ್ನುವಂತಹ ಜಗದ ನಿಜ ನೀತಿ ಎಂದು ಭಾವಿಸಿ ಜೀವನದ ವ್ಯವಹಾರ ನಡೆಸುತ್ತವರಿಗೆ ಶೀಲವಂತರು ಎಂದರೆ ಅದು ಹೇಗೆ ಹೇಳಲು ಸಾಧ್ಯ ಎಂದು ಬಿಡುತ್ತಾರೆ. ಅವರ ಚಿಂತನೆ ಬಹಳ ಚೆನ್ನಾಗಿದೆ. ನಾನು ಭವಿಗಳ ಮನೆಯಲ್ಲಿ ಉಣ್ಣೆ, ಊಟ ಮಾಡಲಾರೆ, ಸೇರಲಾರೆ, ಅವರಿಗೆ ನೀಡಲಾರೆ ಎಂದು ಹೇಳುತ್ತಾ ತಾನೇ ಅನೇಕ ಅವರು ಭವಿಗಳು ಭಕ್ಷಿಸುವ ಆಹಾರವನ್ನು ಸೇವಿಸುತ್ತಾ ಇರುವಂತಹವನಿಗೆ ಅವನನ್ನು ಭಕ್ತ ಎಂದು ಹೇಗೆ ಹೇಳಲು ಸಾಧ್ಯ ಎಂದು ಬಿಡುತ್ತಾರೆ ಬಂಕಣ್ಣನವರು. ಇದು ನಿಜವಲ್ಲವೇ? ಇದು ನಿಜ. ಹೀಗೆ ಭಕ್ತರೆಂದು ಹೇಳಿ ಭವಿಯಂತೆ ವರ್ತಿಸುವವರ ದ್ವಂದ್ವತೆಯನ್ನು ಬಂಕಣ್ಣರು ವಚನದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಕೊನೆಯ ವಚನದಡಿಗೆ ಸಾಗೋಣ. ಅನ್ನದ ಮೇಲಣ ಲವಲವಿಕೆ, ನಿದ್ರೆಯ ಮೇಲಣ ಲವಲವಿಕೆ, ಅಂಗನೆಯರ ಮೇಲಿನ ಲವಲವಿಕೆ ಇದ್ದಂತೆ ಲಿಂಗದಲ್ಲಿರಬೇಕು ನೋಡ. ಶಿವಲಿಂಗದಲ್ಲಿ ಮೋಹವನ್ನು ಅಳವಡಿಸಿದರೆ ತನ್ನನ್ನೀವ ನೋಡ ನಮ್ಮ ಚನ್ನ ಬಂಕನಾಥ ದೇವನು, ತನ್ನನ್ನೇ ಈವ ನೋಡ ನಮ್ಮ ಚನ್ನ ಬಂಕನಾಥ ದೇವನು. ಬಂಕಣ್ಣನವರು ಹೇಳುತ್ತಾರೆ, ಸದಾ ಊಟದಲ್ಲಿ ಆನಂದವನ್ನು ಕಾಣುವಂತೆ, ನಿದ್ರೆಯಲ್ಲೇ ಸುಖವನ್ನು ಕಾಣುವಂತೆ, ಹೆಣ್ಣಿನೊಡನೆ ಸುಖವನ್ನು ಬಯಸುವಂತೆ ನಾವು ಭಗವಂತನಲ್ಲಿ ಬಯಸಬೇಕು. ಆ ರೀತಿ ನಾವು ಭಗವಂತನಡೆಗೆ ಸಾಗಬೇಕು. ಅಂತಹ ದೈನ್ಯತ್ವ ನಮ್ಮಲ್ಲಿ ಕೂಡಿ ಬರಬೇಕು. ಅವನಲ್ಲಿ ಮೋಹವನ್ನು ಸದಾ ಅಳವಡಿಸಿಕೊಳ್ಳಬೇಕು. ಆಗ ನೋಡಿ ಭಗವಂತ ನಮಗೆ ಎಲ್ಲ ಸರ್ವ ಸಂಪತ್ತುಗಳ ನೀಡಬಲ್ಲ. ಯಾವುದು ಸರ್ವ ಸಂಪತ್ತು? ಶಾಂತಿ, ಸಮಾಧಾನ, ತೃಪ್ತಿ, ಕರುಣೆ, ಪ್ರೀತಿ, ಪ್ರೇಮ, ದಯೆ, ಇದು ಸರ್ವ ಸಂಪತ್ತು. ಇಂತಹ ನಿಜ ಸಂಪತ್ತನ್ನು ನಮಗೆ ನೀಡುತ್ತಾನೆ ಎನ್ನುತ್ತಾರೆ ಬಂಕಣ್ಣನವರು. ಹೀಗೆ ಬಂಕಣ್ಣನವರ ವಿಚಾರಧಾರೆ ವಚನಗಳಲ್ಲಿ ಹರಿದು ಸಾಗಿರುವುದನ್ನು ನಾವು ಕಾಣಬಹುದಾಗಿದೆ ಎನ್ನುವ ವಿಚಾರವನ್ನು ಇಂದಿನ ನುಡಿಸಂಚಿಕೆಯಲ್ಲಿ ತಿಳಿಸುತ್ತಾ ಇವತ್ತಿನ ನುಡಿಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ಕೂಡ ಅತ್ಯಂತ ಹೃನ್ಮನದ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.